ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗ ಬೇಡವಯ್ಯ, ದೂರ ದುರ್ಜನರ ಸಂಗ ಬೇಡವಯ್ಯ, ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು, ಆವಹವಾದರೇನು ವಿಷವೊಂದೇ, ಅಂಥವರ ಸಂಗ ಬೇಡವಯ್ಯ, ಆವಹವಾದರೇನೋ ವಿಷವೊಂದೇ, ಅಂಥವರ ಸಂಗ ಬೇಡವಯ್ಯ, ಅಂತರಂಗ ಶುದ್ಧ ಇಲ್ಲದವರ ಸಂಗ, ಅಂತರಂಗ ಶುದ್ಧ ಇಲ್ಲದವರ ಸಂಗ, ಸಿಂಹಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ, ಸಿಂಹಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗ ಬೇಡವಯ್ಯ, ದೂರ ದುರ್ಜನರ ಸಂಗ ಬೇಡವಯ್ಯ, ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು, ಸಂಗವ ಮಾಡುವುದು, ಸಂಗವ ಮಾಡುವುದು. ಇವಾಗ ನಿಮ್ಮೆಲ್ಲರ ದೇಹ, ನಿಮ್ಮೆಲ್ಲರ ದೇಹವನ್ನೇ ತಗೊಳ್ರಿ, ನಿಮ್ಮೆಲ್ಲರ ಮನಸ್ಸನ್ನ ತಗೊಳ್ರಿ. ಒಟ್ಟಾರೆ ಮನುಷ್ಯ ಅಥವಾ ಪ್ರಾಣಿ, ನಾವೆಲ್ಲ ಏನಿದ್ದೀವಿ, ನಾವು ಎಲ್ಲಿಗೆ ಹೋಗ್ಲಿ ಅಥವಾ ಏನೇ ಕೆಲಸ ಮಾಡ್ಲಿ ಅಥವಾ ಏನೋ ಒಂದು ಗೊತ್ತಿಲ್ಲದೆ ಇರೋಂತಹ ಊರಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ರಿ, ಅಥವಾ ಗೊತ್ತಿಲ್ಲದೆ ಇರೋರ ಮನೆಗೆ ಹೋಗ್ತೀವಿ ಅಂತ ತಿಳ್ಕೊಳ್ರಿ, ಅಥವಾ ಪ್ರವಾಸಕ್ಕೆ ಹೋಗಿದೀವಿ ಅಂತ ತಿಳ್ಕೊಳ್ರಿ. ಎಲ್ಲಿಗೆ ಹೋಗ್ಲಿ ನಮಗೇನಾಗುತ್ತೆ, ಹೊಂದ್ಕೊಳ್ಳೋದಕ್ಕೆ ಆ ವಾತಾವರಣ ಇರಬಹುದು, ಯಾರ್ದೋ ಮನೆಗೆ ಹೋದಾಗ ಅವರ ಮನೆಗಲ್ಲಿರ್ತಕ್ಕಂಥ ಜನರ ಸ್ವಭಾವ ಇರ್ಬೋದು ಅಲ್ವಾ. ನಾವು ಹೇಳ್ತಿರ್ತೀವಿ ಸಾಮಾನ್ಯ, ಎಲ್ಲಾದ್ರೂ ಊರಿಗೆ ಹೋಗ್ಬಿಟ್ರೆ ನೀರು ಚೇಂಜ್ ಆಗ್ಬಿಟ್ರೆ ನಮಗೆ ಗಂಟ್ಲು ಕಿರಿಕಿರಿ ಶುರು ಆಗುತ್ತೆ, ನೀರು ಚೇಂಜ್ ಆಗಿ ನಮಗೆ ಆರೋಗ್ಯ ಕೆಡ್ತು ಅಂತ ಹೇಳ್ತಿರ್ತೀವಿ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂತ ನಾವು ನೋಡಿದಾಗ, ಯಾವುದೇ ಒಂದು ಇವಾಗ ಒಂದು ರೋಮನ್ ದೇಶದೊಳಗ ಒಬ್ಬ ವಿಜ್ಞಾನಿ ಒಂದು ಪ್ರಯೋಗ ಮಾಡ್ತಾನಂತೆ ಕಪ್ಪೆ ಮೇಲೆ. ವಿಜ್ಞಾನಿಗಳು ಹಾಗೆ ರೀ, ಯಾವ್ದಾದ್ರು ಪ್ರಾಣಿಗಳ ಮೇಲೆ, ಇಲಿಗಳ ಮೇಲೆ, ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ರೆ ಆಮೇಲೆ ತಡ್ಕೊಳಕ್ ಆಗ್ಬೇಕಲ್ಲ. ಹೀಗೆ ಒಂದಿನ ವಿಜ್ಞಾನಿ ಒಂದು ಪ್ರಯೋಗ ಮಾಡೋಣ ಇರು, ಯಾಕೆ ಹೀಗಾಗುತ್ತೆ ಅಂತ ನೋಡಿದಾಗ, ಒಂದು ಗಾಜಿನ ಪಾತ್ರೆಯಲ್ಲಿ ಅದ್ರ ತುಂಬಾ ಕುದಿಯುವಂತ ನೀರನ್ನ ಕುದಿಸ್ಬಿಟ್ಟು, ತುಂಬಾ ಕುದೀತಾ ಇರ್ತೈತಿ ನೀರು. ಆ ನೀರನ್ನ ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಒಂದು ದೊಡ್ಡ ಕಪ್ಪೆನ್ ತಂದು ಆ ನೀರಲ್ಲಿ ಹಾಕ್ಬಿಡ್ತಾನೆ. ಅವಾಗ ಏನ್ ಮಾಡುತ್ತೆ ಆ ಕಪ್ಪೆ ಅಂದ್ರೆ, ವಿಲ ಒದ್ದಾಡತ್ರಿ. ಯಾಕಂದ್ರೆ ಹೋಗಿದ ತಕ್ಷಣ ಅದಕ್ಕೆ ಹೊಂದ್ಕೊಳಕ್ ಅದಕ್ಕೆ ಏನು ಗೊತ್ತಾಗಂಗಿಲ್ಲ. ವಿಲ ಒದ್ದಾಡಿ ಏನೇನೋ ಹಾರಾಡಿ ಜಿಗ್ದಾಡಿ ಹೊರಗಡೆ ಬಂದ್ಬಿಡ್ತೈತಿ. ಹೊರಗಡೆ ಬರುತ್ತದು, ಅದಕ್ಕೆಲ್ಲ ಔಷಧಿ ಹಚ್ತಾರೆ, ಅದಕ್ಕೆಲ್ಲ ಆರೈಕೆ ಮಾಡ್ತಾರೆ.
ಸರಿ ಅದು ತನ್ನ ಪಾಡಿ ತಾನು ಹೋಗುತ್ತೆ. ಹಾಗೆ ಇನ್ನೊಂದು ಪ್ರಯೋಗ ಮಾಡ್ತಾನೆ. ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕಿಡ್ತಾನೆ. ತಣ್ಣೀರು ಹಾಕಿಟ್ಟು ಆ ನೀರೊಳಗೆ ಆ ಕಪ್ಪೆನ ಬಿಡ್ತಾನೆ. ಅವಾಗ ಕಪ್ಪೆ ಏನ್ ಮಾಡುತ್ತೆ? ಸುಮ್ಮನೆ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಕಪ್ಪೆಗೆ ನೀರಿನಲ್ಲಿ ಇದ್ದಂತ ಪ್ರಾಣಿ ಅದು ಅಲ್ವಾ. ಅದು ತಣ್ಣೀರಲ್ಲಿ ಅದಕ್ಕೆ ಏನೂ ಆಗಂಗಿಲ್ಲ. ಯಾವಾಗ್ಲೂ ಒಂದೇ ರೀತಿ ಬದುಕಿರ್ತೈತೆ, ನೀರಲ್ಲೇ ಇರ್ತೈತೆ, ತಣ್ಣೀರಲ್ಲೇ ಬದುಕ್ತಿರ್ತೈತೆ. ನೀರ್ ಬಿಟ್ಟು ಅದಕ್ಕೆ ಜೀವನ ಇಲ್ಲ. ಅವಾಗ ಪಾತ್ರೆಯಲ್ಲಿ ಹಾಕಿದಾಗ ಏನ್ ಮಾಡುತ್ತೆ? ಅದು ಸುಮ್ಮನೆ ಕೂತ್ಕೊಳ್ಳುತ್ತೆ. ನೀರೇನು ತಣ್ಣಗಿರ ಬಿಸಿ ಏನಿರೋದಿಲ್ಲ. ಅವಾಗ ಏನ್ ಮಾಡ್ತಾನೆ ಆ ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಉರಿ ಹಚ್ತಾರೆ. ಚಿಕ್ಕ ಕ್ಯಾಂಡ್ಲಿಂದ ಉರಿ ಶುರು ಮಾಡ್ತಾರೆ. ಜೋರಾಗಿ ಉರಿ ಕೊಡಂಗಿಲ್ಲ. ಒಂದು ಚಿಕ್ಕ ಕ್ಯಾಂಡ್ಲ್ ಆನ್ ಮಾಡ್ಬಿಟ್ಟು ಅದಕ್ಕೆ ಉರಿ ಕೊಟ್ಟು ಬಿಸಿ ಮಾಡ್ತಾ ಹಾಗೆ ಉರಿ ಜಾಸ್ತಿ ಮಾಡ್ತಾ ಹೋಗ್ತದೆ. ಅವಾಗ ಏನ್ ಮಾಡುತ್ತೆ ಆ ಕಪ್ಪೆ? ಎಲ್ಲಿ ಆ ನೀರ್ ಬಿಟ್ಟು ಆಚೆ ಹೋಗೋದಿಲ್ಲ, ಅಲ್ಲೇ ಕೂತಿರ್ತದೆ. ತಣ್ಣನ್ ನೀರು ಅದಂದ್ರೆ ಮನಸ್ಸಲ್ಲಿ ಇರ್ತದೆ, ನಾನು ತಣ್ಣನ್ ನೀರಲ್ಲಿ ಇದ್ದೀನಿ, ನನಗೇನು ವ್ಯತ್ಯಾಸ ಆಗ್ತಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ತಿಳ್ಕೊಂಡು ಅಲ್ಲೇ ಕೂತಿರುತ್ತೆ. ಉರಿ ಜಾಸ್ತಿ ಮಾಡ್ತಾ ಹೋದಾಗ ಅಂದ್ರೆ ಸ್ವಲ್ಪ ಉರಿ ಕೊಡ್ತಾ ಹೋದಾಗ ಏನ್ ಮಾಡ್ತಿರ್ತದ? ಅದಕ್ಕೆ ಹೊಂದ್ಕೊಳಕ್ ಹೋಗ್ತೈತಿ. ಹೊಂದ್ಕೋತ ಅಲ್ಲೇ ಕೂತ್ಬಿಡ್ತದೆ. ಜೋರಾಗಿ ಉರಿ ಕಾಯಿಸಿ ನೀರ್ ಕುದ್ಸಕ್ ಶುರು ಮಾಡ್ಬಿಡ್ತಾನೆ ವಿಜ್ಞಾನಿ. ಅವ್ನ ಎಲ್ಲೂ ಹೋಗಲ್ರಿ ಅದು, ಅಲ್ಲೇ ವಿಲ ಒದ್ದಾಡಿ ಸತ್ ಬಿಡುತ್ತಂತೆ. ಅಂದ್ರೆ ಹೇಗಪ್ಪ ಅಂದ್ರೆ ನಮ್ಮ ಮನಸ್ಸುನು ಹಾಗೇನೆ. ಇವಾಗ ನೋಡ್ರಿ, ನಾವು ಎಲ್ಲಾದ್ರೂ ಇವಾಗ ನಮ್ದೇ ತಗೊಳ್ರಿ, ಇಲ್ಲಿದ್ ಬೇಡ, ಎಲ್ಲೋ ಧ್ಯಾನಕ್ಕೆ ಹೋಗಿರ್ತೀವಿ ಅಂತ ತಗೊಳ್ರಿ, ಧ್ಯಾನ ಶಿಬಿರಕ್ಕೆ ಹೋಗಿರ್ತೀವಿ. ಎಲ್ಲ ಬಹಳ ಜನ ಧ್ಯಾನಕ್ಕೆ ಕೂತಿರ್ತೀವಿ. ಅವಾಗ ನಮ್ಗೇನಾಗುತ್ತೆ? ಗಂಟ್ಲು ಕಿರಿಕಿರಿ ಶುರು ಆಗುತ್ತೆ. ಗಂಟ್ಲು ಕಿರಿಕಿರಿ ಆದಾಗ ಒಂದ್ ಸ್ವಲ್ಪ ಹೊತ್ತು ತಡ್ಕೊಳ್ತೀವಿ, ಇನ್ನು ಕೆಮ್ಮು ಬರಕ್ ಶುರು ಆಗುತ್ತೆ. ಅದನ್ನ ಏನ್ ಮಾಡ್ತೀವಿ? ಅಲ್ಲೇ ಕೂತ್ ಕೆಮ್ಮಂಗಿಲ್ಲ ನಾವು. ಸಾಧ್ಯವಾದಷ್ಟು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನೂರಾರು ಜನ ಧ್ಯಾನ ಶಿಬಿರಕ್ಕೆ ಹೋಗಿರ್ತೀವಿ, ಧ್ಯಾನ ಮಾಡ್ತಿರ್ತೀವಿ ಅಂದ್ರೆ ಒಂದು ಒಳ್ಳೆ ಕೆಲಸ ನಡೀತಾ ಇರ್ತೈತೆ. ಅವಾಗ ಏನ್ ಮಾಡ್ತೀವಿ? ನಮಗ್ ಕೆಮ್ಮು ಬಂದಾಗ ಸಾಧ್ಯವಾದಷ್ಟು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಂಟ್ರೋಲ್ ಆಗದೇ ಇದ್ದಾಗ ನಾವೇನ್ ಮಾಡ್ತೀವಿ? ಎದ್ದು ಆಚೆ ಹೋಗ್ತೀವಿ. ಎಷ್ಟು ನೋಡ್ರಿ, ಈ ಮನಸ್ಸು, ನಮ್ಮ ದೇಹ ಹೇಗೆ ಅಂತಂದ್ರೆ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದಪ್ಪ, ಆ ಒಂದು ಏನು ಸಾಮಾನ್ಯ ಜ್ಞಾನ ನಮ್ಮಲ್ಲಿರುತ್ತೆ. ಎದ್ದು ಹೊರಗೆ ಹೋಗಿ ಕೆಮ್ಮಿ ನಮ್ದೇನ್ ತೊಂದರೆ ಇರ್ತೈತೆ ಅದನ್ನ ಮುಗಿಸ್ಕೊಂಡ್ ಬಂದು ಮತ್ತೆ ಕೂತ್ಕೊಳ್ತೀವಿ. ಅದೇ ರೀತಿ ಎಲ್ಲಿ ಹೊರಗಡೆ ಎಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತೀವಿ, ಎಲ್ಲಾ ಕಡೆ ಎಲ್ಲೆಲ್ಲೋ ಏನೇನೋ ಕಸ ಎಲ್ಲ ಬಿದ್ದಿರುತ್ತೆ. ಸೊ ಅಲ್ಲಿ ಏನ್ ಮಾಡ್ತೀವಿ ನಾವು? ಅದನ್ನೆಲ್ಲ ಕಸ ತೆಗಿಯಕ್ ಪ್ರಯತ್ನ ಮಾಡ್ತೀವ? ಇಲ್ಲ, ನಾನು ಒಂದ್ ಬಾಳೆಹಣ್ಣು ತಿಂದು ಅಲ್ಲೇ ಕಸನ ಬಿಸಾಕ್ತೀನಿ. ಅಂದ್ರೆ ಮನುಷ್ಯನ ಮನಸ್ಸು ಅಥವಾ ಮನುಷ್ಯನ ದೇಹ, ಒಟ್ಟಾರೆ ಮನುಷ್ಯ ಹೇಗಪ್ಪ ಅಂತಂದ್ರೆ, ಎಲ್ಲಿ ಇವಾಗ ನಾವು ಒಂದು ಪಾತ್ರೆ ಒಳಗ ನೀರ್ ಹೇಗಿರುತ್ತಲ್ಲ ಹಾಗೆ ನಮ್ಮ ದೇಹ, ನಮ್ಮ ಮನಸ್ಥಿತಿ ಇರುತ್ತಂತೆ. ನಾವು ನೀರನ್ನ ತಗೊಂಡು ಒಂದ್ ಚೆಂಬಲ್ಲಿ ಹಾಕಿದ್ರೆ ಚೆಂಬಿಗೆ ಹೊಂದ್ಕೊಳ್ಳುತ್ತೆ, ಉದ್ದನ್ ಕೊಳವೆಲ್ ಹಾಕಿದ್ರೆ ಉದ್ದನ್ ಕೊಳವೆಲ್ ಕೂತ್ಕೊಳುತ್ತೆ ಅಲ್ವಾ. ನೀರ್ ಯಾವ್ದ್ರಲ್ಲಿ ಹಾಕಿದ್ರು ಅದ್ರೊಳಗೆ ಸೇರ್ಕೊಳ್ತದೆ, ಅದ್ರದ್ದು ಆಕಾರ ಪಡ್ಕೊಳ್ತದೆ. ಹಾಗಾಗಿ ನಮ್ಮ ದೇಹ ಪ್ರಕೃತಿ, ನಮ್ಮ ದೇಹ, ನಮ್ಮ ಮನಸ್ಸು ಹೇಗಪ್ಪ ಇದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಉಪವಾಸವನ್ನೇ ತಗೊಳ್ಳೋಣ. ಇವಾಗ ನಾವು ಒಂದ್ 8-10 ಜನ ಉಪವಾಸ ಮಾಡ್ತಾ ಇದೀವಿ. ಎಲ್ಲರೂ ಒಂದೇ ರೀತಿ ಮಾಡ್ತೀವಾ? ಇಲ್ಲ, ಒಬ್ಬೊಬ್ರಿಗೆ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ? ಅವ್ರ ಒಳಗೆ ಒಂದು ಶಕ್ತಿ ಇರುತ್ತೆ, ಪ್ರಾಣಶಕ್ತಿ, ತಡ್ಕೊಳ್ಳೋ ಶಕ್ತಿ. ಮುಖ್ಯವಾಗಿ ಪ್ರಾಣಶಕ್ತಿನೇ ಕೆಲಸ ಮಾಡೋದು. ಉಪವಾಸ ಮಾಡುವಾಗ ನಿಮ್ಮ ಪ್ರಾಣಶಕ್ತಿ ಕೆಲಸ ಮಾಡ್ತಾ ಇರತ್ತೆ. ಈಗ ನಾನು ಖುಷಿಯಿಂದ ಮಾಡಿದ್ರೆ ನೀವು ಅಷ್ಟು ಖುಷಿಯಿಂದ ಮಾಡಲ್ಲ, ನೀವು ಖುಷಿಯಿಂದ ಮಾಡಿದ್ರೆ ಅಷ್ಟು ನಾನು ಖುಷಿಯಿಂದ ಮಾಡಲ್ಲ. ಯಾಕಂದ್ರೆ ನನ್ನೊಳಗಡೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ಹೊಂದ್ಕೊಳ್ಳಕ್ಕೆ ನಾವು ಏನ್ ಮಾಡ್ಬೇಕು? ಸಮಯ ಕೊಡ್ಬೇಕು. ಹೇಗೆ ನಮ್ಮ ಮನಸ್ಸು ಧ್ಯಾನ ಮಾಡ್ತಾ ಇರೋ ಜನಗಳನ್ನ ಬಿಟ್ಟು ಅವ್ರಿಗೆ ಯಾಕೆ ತೊಂದರೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಅದನ್ನ ಸರಿಪಡಿಸ್ಕೊಂಡ್ ಬರುತ್ತಲ್ಲ, ಹಾಗೆ ಅದೇನ್ ಮಾಡುತ್ತೋ ಹೊರಗೆ ಹೋಗಿ ಸರಿಪಡಿಸ್ಕೊಂಡ್ ಬಂದ್ವಿ ನಾವು. ಸೊ ಅವಾಗ ನಾವೇನ್ ಮಾಡ್ಬೇಕು? ಉಪವಾಸ ಮಾಡುವಾಗ ನಾವು ನಮ್ಮ ಆರೋಗ್ಯ ತೊಂದರೆಗೆ ನಾವು ಉಪವಾಸ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ರಿ. ನನಗೆ ತೊಂದರೆ ಇದೆ, ನಾವು ಮಾಡ್ಲೇಬೇಕು, ಆದ್ರೂ ಕೂಡ ನನ್ನ ದೇಹ ನನ್ನ ಮನಸ್ಸು ಪರ್ಮಿಟ್ ಮಾಡಲ್ಲಪ್ಪ. ಸೊ ಅವಾಗ ನಾನೇನ್ ಮಾಡ್ಬೇಕು? ನನಗೆ ಹೇಗ್ ಬೇಕು, ನನ್ನ ದೇಹಕ್ಕೆ ಹೇಗ್ ಬೇಕು ಹಾಗೆ ನಾನು ಉಪವಾಸವನ್ನ ಹೊಂದಿಸ್ಕೋಬೇಕು. ಅದಕ್ಕೆ ಒಂದ್ ಸ್ವಲ್ಪ ಸಮಯ ಕೊಡ್ಬೇಕು ನಾನು. ಇವಾಗ ನನ್ನ ದೇಹಕ್ಕೆ ಲಿಕ್ವಿಡ್ ಮೇಲೆ ಆಗಲ್ಲಪ್ಪ, ರಸಾಹಾರದ ಮೇಲೆ ಆಗಲ್ಲ, ಉಪವಾಸನೇ ಆಗಲ್ಲಪ್ಪ ನನಗೆ. ಅವಾಗ ನಾನೇನ್ ಮಾಡ್ಬೇಕು? ಒಂದು ಹೊತ್ತು ಆಹಾರವನ್ನ ಕೊಟ್ಟು ಇನ್ನು 2 ಹೊತ್ತು ನಾವೇನ್ ಮಾಡ್ತಿರ್ತೀವಿ? ದಿನಕ್ಕೆ 3 ಹೊತ್ತು ನಮಗ್ ಬೇಕೇ ಬೇಕು. ಅದೇ ರೀತಿ ನಮ್ಮ ಗುರುಗಳು ಕೂಡ 3 ಹೊತ್ತು ನಿಮಗೆ ರಸಾಹಾರವನ್ನ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ನೀವು 3 ಹೊತ್ತು ನಿಮಗೆ ರಸಾಹಾರ ಆಗಲ್ಲ, ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ
ಒಬ್ರಿಂದ ಒಬ್ರಿಗೆ ಪ್ರಾಣಶಕ್ತಿ ಅನ್ನೋದು ತುಂಬಾ ವ್ಯತ್ಯಾಸ ಇರ್ತೈತಿ. ನನ್ನ ಪ್ರಾಣಶಕ್ತಿ ನನಗೆ ಆಗಲ್ಲಪ್ಪ, ನನಗೆ ತಡ್ಕೊಳಿಕ್ ಆಗಲ್ಲ ಅಂತ ಅಂದಾಗ ನಾನು ಒಂದ್ ಹೊತ್ತು ಊಟ ತಗೊಂಡು ಇನ್ನೆರಡು ಹೊತ್ತು ನಿಸರ್ಗದತ್ತ ಆಹಾರ ಅಥವಾ ರಸ ಆಹಾರ ತಗೊಂಡು ನಾನು ಮಾಡ್ಬೇಕು. ಅಂದ್ರೆ ಮಾಡ್ತಾ ಮಾಡ್ತಾ ಹೋದಾಗ ಏನಪ್ಪಾ ಆಗುತ್ತೆ ಅಂದ್ರೆ ನಮ್ಮ ದೇಹ ಅದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ. ಅವಾಗ ಶಕ್ತಿ ಬರುತ್ತೆ. ಯಾಕಂದ್ರೆ ಒಳಗಡೆ ಒಂದು ಶಕ್ತಿ ಅನ್ನೋದು ಇರ್ತೈತೆ ಎಲ್ಲರೊಳಗು. ಅದು ಹೆಚ್ಚು ಕಡಿಮೆ ಇರುತ್ತೆ ಅನ್ನೋದಕ್ಕಿಂತ ಅದು ಅಡಗಿರುತ್ತೆ. ಅದನ್ನ ಜಾಗೃತ ಮಾಡುವಂತ ಕೆಲಸನ ಈ ಉಪವಾಸ ಚಿಕಿತ್ಸೆ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಶಕ್ತಿಯನ್ನ ನಾವು ಜಾಗೃತ ಮಾಡ್ಕೊಳ್ಳಿಕ್ಕೆ ನಾವು ಪ್ರತಿಯೊಬ್ರು ಕೂಡ ಉಪವಾಸವನ್ನ ಕಲ್ತ್ಕೋಬೇಕು. ಅಂದ್ರೆ ನಾನು ತಿಂದು ತಿಂದು ಕೊಟ್ಟು ನಾನು ದೇಹಕ್ಕೆ ಅಭ್ಯಾಸ ಮಾಡಿದಾಗ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ನಾವು ಸಡನ್ ಆಗಿ ನಾನು ಎಲ್ಲಾ ಬೇಯಿಸಿದ ಆಹಾರ ಬಿಟ್ಟು, ಹಣ್ಣು ಬಿಟ್ಟು, ಎಲ್ಲಾನು ಬಿಟ್ಟು ನಾವು ಉಪವಾಸ ಮಾಡ್ಲಿಕ್ಕೆ ಹೋದಾಗ ನನ್ನ ದೇಹ ಅದಕ್ಕೆ ಅನುಮತಿ ಕೊಡೋದಿಲ್ಲ. ಸೊ ಅವಾಗ ಅಂತ ಪರಿಸ್ಥಿತಿ ಒಳಗೆ ನಾನು ಏನ್ ಮಾಡ್ಬೇಕು, ಒಂದ್ ಹೊತ್ತು ಊಟ ಕೊಡೋದು ಅಥವಾ 2 ಹೊತ್ತು ಊಟ ಕೊಡೋದು, 1 ಹೊತ್ತು ಊಟ ಬಿಡೋದು, ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ ನನ್ನ ದೇಹದ ಒಳಗಿರ್ತಕ್ಕಂಥ ಶಕ್ತಿ ಜಾಗೃತ ಆಗ್ತಾ ಹೋಗುತ್ತೆ. ಅವಾಗ ನೀನು ಏನ್ ಪ್ರಯೋಗ ಮಾಡಿದ್ರು ಕೂಡ ಅದಕ್ಕೆ ಹೊಂದ್ಕೊಳ್ಳೋ ಅಂತ ಆ ಕಪ್ಪೆ ಹೇಗ್ ಮಾಡ್ತಲ್ಲ, ಅದು ಸ್ವಲ್ಪ ಸ್ವಲ್ಪ ಬಿಸಿ ಕೊಟ್ಟಾಗ ಅದಕ್ಕೆ ಹೊಂದ್ಕೊಳ್ತಾ ಹೋದು. ಸ್ವಲ್ಪ ಬಿಸಿ ಇದೆ ಅಲ್ಬಿಡು, ಹೊಂದ್ಕೊಂಡ್ರೆ ಆಯ್ತಂತ ಅಲ್ಲೇ ಕೂತ್ಕೊಂಡ್ಬಿಡ್ತು. ಹಾಗೆ ನಮ್ ದೇಹ ಏನೇ ಪ್ರಯೋಗ ಮಾಡ್ರಿ, ಈ ಶರೀರ ಅನ್ನೋದು ತುಂಬಾ ಅದ್ಭುತವಾಗಿದೆ. ಅಂದ್ರೆ ನಾವು ಹೇಗೆ ಮಾಡ್ತೀವಿ, ಹೇಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಹಾಗೆ ಹೊಂದ್ಕೊಳ್ತಾ ಹೋಗುತ್ತೆ. ಎಲ್ಲರ ಶರೀರ, ನಾವು ಒಬ್ರದೇ ಅಲ್ಲ, ಎಲ್ಲರ ಶರೀರನೂ ಕೂಡ ಅದ್ಭುತವಾಗಿದೆ. ಎಲ್ಲ ಶರೀರದಲ್ಲೂ ಕೂಡ ಭಗವಂತ ಶಕ್ತಿಯನ್ನ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಆ ಶಕ್ತಿಯನ್ನ ನಾವು ಉಪಯೋಗಿಸ್ಕೋಬೇಕು ಅಷ್ಟೇನೆ. ಅಂದ್ರೆ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ ಅದು ಮುಖ್ಯ ಆಗುತ್ತೆ. ಹಾಗಾಗಿ ಈ ಉಪವಾಸ ಪದ್ಧತಿ ಅನ್ನೋದು, ನೀವೆಲ್ಲ ಏನ್ ಬಂದಿದ್ದೀರಿ ಇಲ್ಲಿ ಉಪವಾಸ ಪದ್ಧತಿ, ಈ ಉಪವಾಸ ಪದ್ಧತಿಯನ್ನ ನೀವು 10 ದಿನ ಇರ್ತೀರಿ, 10 ದಿನಕ್ಕೆ ಮುಗೀತು ಅಂತ ಯಾರು ಭಾವಿಸ್ಬೇಡ್ರಿ. ಯಾಕಂದ್ರೆ 10 ದಿನ ಆದ್ಮೇಲೆನೆ ನಿಮ್ಮ ಉಪವಾಸ ಚಿಕಿತ್ಸೆ ಶುರುವಾಗೋದು. ಇಲ್ಲಿ ಬರೀ ನೀವು ಟ್ರೈನಿಂಗ್ ತರ, ಒಂದು ವಿದ್ಯೆ ಕಲ್ತ್ಕೊಳ್ಳೋಕ್ ತರ ಇಲ್ಲಿ ಇರ್ತೀರಿ. ಅದು ನಿಮ್ಮ ಬಾಡಿ ಅದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ, ಸೆಟ್ ಆಗುತ್ತೆ. ನಿಮ್ ಬಾಡಿ ಅಷ್ಟೇ ಅಲ್ಲ, ನಿಮ್ ಮನಸ್ಸು ಸೆಟ್ ಆಗುತ್ತೆ, ನಿಮ್ ಬಾಡಿ ಸೆಟ್ ಆಗ್ತೈತಿ. ಒಳಗಡೆ ಏನು ಕೆಲಸ ನಡೀತಾ ಇರುತ್ತಲ್ಲ, ಅದೆಲ್ಲ ಕೆಲಸ ನಡೆದು ನಿಮ್ಮ ಒಳಗಿರುವಂತ ಶಕ್ತಿ, ಆ ಶಕ್ತಿ ಜಾಗೃತ ಆಗಿ ಒಂದು ಎನರ್ಜಿಯನ್ನ ಕೊಡ್ತಾ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅದನ್ನ ಗಮನಿಸ್ಕೊಳ್ತಾ ಹೋಗ್ಬೇಕು. ಅಂದ್ರೆ ಒಂದು ದಿನ ಮಾಡ್ತೀರಿ, ಒಂದೇ ದಿನ ನಿಮಗೆ ಏನು ಗೊತ್ತಾಗಂಗಿಲ್ಲ, ಇನ್ನೂ ಹಪ್ಪಿನೇ ಇರುತ್ತೆ, ಊಟ ಮಾಡ್ಬೇಕು, ಏನಾದ್ರೂ ತಿನ್ಬೇಕು ಅಂತ ಹಪ್ಪಿ ಇರುತ್ತೆ ಕೆಲವೊಬ್ರಲ್ಲಿ. 2ನೇ ದಿನಕ್ಕೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, 3ನೇ ದಿನಕ್ಕೆ ಅದು ನಿಂತೇ ಹೋಗುತ್ತೆ. ನಿಮಗೆ ಏನ್ ಕೊಡ್ತೀನಿ, ಏನ್ ಕೊಟ್ರು ಕೂಡ ನಿಮ್ಮ ಮನಸ್ಸದು ಕೇಳಲ್ಲ, ನಿಮ್ ಬಾಡಿನೂ ಕೇಳಲ್ಲ, ನಿಮ್ಮ ಮನಸ್ಸಿಗೂ ಬೇಕನ್ಸಲ್ಲ. ಅಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ಭಗವಂತ ನಮ್ಮ ಎಲ್ಲರೊಳಗೂ ಇಟ್ಟಿದ್ದಾನೆ. ಆ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡು, ಅಂದ್ರೆ ಜೀವನ ಪೂರ್ತಿ ಉಪವಾಸ ಮಾಡೋದಲ್ಲ, ನಾವು ಎಲ್ಲರೂ ಏನಾದ್ರೂ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ಸಂತೋಷವಾಗಿರ್ಬೇಕು, ಆನಂದವಾಗಿ ಬದುಕಬೇಕು ಅಂತಂದ್ರೆ ಈ ಉಪವಾಸ ಪದ್ಧತಿಯನ್ನ ಎಲ್ರೂ ಕಲ್ತ್ಕೋಬೇಕು. ತೆಳ್ಳಗಿದ್ದವರು ಕಲ್ತ್ಕೋಬೇಕು, ದಪ್ಪ ಇದ್ದವರು ಕಲ್ತ್ಕೋಬೇಕು, ಆರೋಗ್ಯ ಕೆಟ್ಟವರು ಕಲ್ತ್ಕೋಬೇಕು, ಆರೋಗ್ಯ ಚೆನ್ನಾಗಿದ್ದವರು ಕೂಡ ಕಲ್ತ್ಕೋಬೇಕು. ಆ ಒಂದು ಅದ್ಭುತವಾದ ಪದ್ಧತಿಯನ್ನ ನಮ್ಮ ಗುರುಗಳು ಕಂಡು ಹಿಡಿದಿದ್ದಾರೆ. ಆ ಪದ್ಧತಿಯನ್ನ ಕಲ್ತ್ಕೊಂಡು ನಮ್ಮ ದೇಹಕ್ಕೆ ಅಳವಡಿಸ್ಕೊಂಡು ಅದನ್ನ ನಿರಂತರವಾಗಿ ಮುಂದೆ ತಗೊಂಡು ಹೋಗ್ಬೇಕು. ಅಂದ್ರೆ ಉಪವಾಸ ಅಂದ್ರೆ ಇಲ್ಲಿ ಬಂದು 10 ದಿನ ಮಾಡ್ತೀರಿ, ನಾವು ಕೊಟ್ಟಂತ ಚಾರ್ಟ್ ಅನ್ನ ಕಂಪ್ಲೀಟ್ ಮಾಡ್ತೀರಿ, ಆರೋಗ್ಯ ಸರಿ ಹೋಗುತ್ತೆ, ಇನ್ನೇನಪ್ಪಾ ಮುಗೀತು ಅಂತ ಯಾರು ಭಾವಿಸ್ಬೇಡ್ರಿ. ಯಾಕಂದ್ರೆ ಇದು ಉಪವಾಸ ನಿರಂತರವಾಗಿ ನಾವು ಏನು ಹುಟ್ಟಿದೀವಿ ಹೋಗೋವರೆಗೂ, ಮಣ್ಣಲ್ಲಿ ಮಣ್ಣಾಗಿ ಹೋಗೋವರೆಗೂ ಈ ಉಪವಾಸ ಪದ್ಧತಿಯನ್ನ ಏನು ಅಳವಡಿಸ್ಕೋಬೇಕು, ಅಂದ್ರೆ ಕಲ್ತ್ಕೋಬೇಕು. ಅದನ್ನ ನಿರಂತರವಾಗಿ ಏನೇ ತೊಂದರೆ ಬಂದ್ರು ಉಪವಾಸ, ಏನೇ ತೊಂದರೆ ಬರ್ದೇ ಇದ್ರು ಕೂಡ ವಾರಕ್ಕೊಮ್ಮೆ ಉಪವಾಸ, ಎಲ್ಲ ಏನು ಹೇಳ್ತಾ ಇರ್ತೀವಲ್ಲ ನಾವು ಕ್ಲಾಸಲ್ಲಿ ಹೇಳ್ತಿರ್ತೀವಿ, ನಿಮ್ಗೂ ಕೂಡ ಗೊತ್ತಾಗಿರುತ್ತೆ ನಿಮ್ಮ ದೇಹದ ಬಗ್ಗೆ. ಈ ಕೆಲವೊಂದು ಬದಲಾವಣೆ ಆಗ್ತಿರ್ತಾವ, ನೀವೇನು ಉಪವಾಸ ಮಾಡ್ತಿರಲ್ಲ, ಕೆಲವೊಂದು ಅದ್ಭುತವಾದ ಶಕ್ತಿಗಳು ನಿಮ್ಮ ಗಮನಕ್ಕೆ ಬರ್ತಾವ. ಯಾಕಂದ್ರೆ ಮನೆಯಲ್ಲಿದ್ದಾಗ ನೀವು 3 ಹೊತ್ತು ಪ್ರಸಾದ ಮಾಡಿದಾಗಲೂ ಕೂಡ ಆ ಒಂದು ಸಮಾಧಾನ, ಸಂತೋಷ ಇರೋದಿಲ್ಲ. ಆದ್ರೆ ನೀವು ಊಟ ಬಿಟ್ಟು ಎಲ್ಲಾ ಬಿಟ್ಟು ಇದೀರಿ ಅಂದ್ರೂ ಕೂಡ ಆ ಸಂತೋಷ, ಒಂದು ಎನರ್ಜಿ ಇದೆಯಲ್ಲ, ಅದಕ್ಕೆ ನೀವೆಲ್ಲ ಸಂತೋಷ ಪಡ್ಬೇಕು. ಅದು ಎನರ್ಜಿ ಎಲ್ಲಿಂದ ಬಂದಿದ್ದಲ್ಲ, ಅದು ನಿಮ್ ಒಳಗಡೆ ಇತ್ತು. ಸೊ ಅದನ್ನ ನೀವು ಇವತ್ತು ಕಂಡ್ಕೊಂಡಿದ್ದೀರಿ. ಸೊ ಆ ಕಂಡ್ಕೊಂಡಂತ ಶಕ್ತಿಯನ್ನ ನೀವು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಏನು ಊಟನ ಬಿಟ್ಬಿಡೋದ ಜೀವನ ಪೂರ್ತಿ? ಇಲ್ಲ, ಯಾರು ಹೆದರ್ಕೋಬೇಡ್ರಿ. ಜೀವನ ಪೂರ್ತಿ ಬಿಡೋದಲ್ಲ, ಉಂಡು ಹೇಳ್ತಿರ್ತಾರಲ್ಲ, ಉಂಡು ಉಪವಾಸಿ ಅಂತ ಹೇಳ್ತಿರ್ತಾರೆ ಬಸವಾದಿ ಶರಣರು, ಬಳಸಿ ಬ್ರಹ್ಮಚಾರಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾವು ಊಟ ಮಾಡೋದನ್ನು ಮಾಡ್ಬೇಕು, ಎಲ್ಲವೂ ಇದ್ದು ಕೂಡ ಇಲ್ದಂಗೂ ಕೂಡ ಇರೋದನ್ನ ಕಲ್ತ್ಕೋಬೇಕು. ಅಂತ ಮನಸ್ಥಿತಿಯನ್ನ ಈ ಉಪವಾಸ ನಮಗೆಲ್ಲರಿಗೂ ತಂದ್ಕೊಡುತ್ತೆ. ಅದನ್ನ ನಾವು ತಂದುಕೊಂಡು ಸಂತೋಷವಾಗಿ ಬದುಕೋದ್ರ ಕಡೆ ನಾವು ನಮ್ಮ ಹೆಜ್ಜೆಗಳನ್ನ ಹಾಕೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.